ಹಲೋ ಭೋಜನ ಪ್ರಿಯರೇ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಿಲ್ಟ್ರಿ ಹೋಟೆಲ್ ಸ್ಟೈಲ್ ಚಿಕನ್ ಬಿರಿಯಾನಿ ತೋರಿಸ್ಕೊಡ್ತಾಯಿದ್ದೀನಿ. ಸಿಂಪಲಾಗಿರುತ್ತೆ, ಹಾಗೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತೆ ತೋರಿಸ್ಕೊಡ್ತಾಯಿದ್ದೀನಿ. ರುಚಿಯಾಗಿರೋ ಚಿಕನ್ ಬಿರಿಯಾನಿ. ನೀವು ಮನೇಲಿ ಟ್ರೈ ಮಾಡಿ ಹೇಳಿ. ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ, ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕಾಳುಮೆಣಸು, ಮೊಸರು, ಟೊಮೊಟೊ ಹಾಗೆ ಮಿಕ್ಸಿ ಮಾಡ್ಕೊಬರೋಣ. ಹಸಿಮೆಣ್ಸಿಕಾಯಿ ನಾನಿಲ್ಲಿ ಪಾವಿಗೆ 5 ರಂಗ್ ತೊಗೊಂಡಿದ್ದೀನಿ, ಖಾರ ಇರೋದು ಹಸಿಮೆಣ್ಸಿಕಾಯಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಜಾರಿಗೆ. ಕಾಳುಮೆಣಸು 8, ಪುದೀನ 1 ಹಿಡಿ, ಶುಂಠಿ 1 ಇಂಚು, ಚಕ್ಕೆ ಹಾಗೆ ಏಲಕ್ಕಿ, ಲವಂಗ 5, 1 ಹಿಡಿ ಕೊತ್ತಂಬರಿ ಸೊಪ್ಪು. ನೀರು ಹಾಕ್ತೇನೆ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ನೀರು ಹಾಕಿದರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ. ಮಿಕ್ಸಿ ಮಾಡಿದ್ದಾಯಿತು. ಇವಾಗ ಹೆಚ್ಚಿರೋಂಥ ಟೊಮೊಟೊ ಮಿಕ್ಸಿ ಮಾಡ್ಕೊಬರೋಣ. ನಾನಿಲ್ಲಿ ದೊಡ್ಡದು 1 ಟೊಮೊಟೊ ತೊಗೊಂಡಿದ್ದೀನಿ. 2 ಪಾವು ಬಿರಿಯಾನಿಗೆ 1 ಟೊಮೊಟೊ ಮಿಕ್ಸಿ ಮಾಡ್ಕೊಬಂದಿದ್ದೀನಿ. ಇವಾಗ ಕುಕ್ಕರ್ ಇಟ್ಟಿದ್ದೀನಿ. ಅದಕ್ಕೆ 1 ಬೌಲಷ್ಟು ಎಣ್ಣೆ, ಅಡುಗೆ ಎಣ್ಣೆ ಯಾವುದಾದ್ರು ತೊಗೋಬೋದು ನೀವು. ಸೋಂಪು ಕಾಳು, ಚಕ್ಕೆ, ಏಲಕ್ಕಿ, ಲವಂಗ, ಪಲಾವ್ ಎಲೆ, ಮರಾಠ ಮೊಗ್ಗು ಏನಾದರೂ ಸೇರಿಸ್ಬೋದು ನೀವು. ನಾನೇ ಇಷ್ಟ ಹಾಕ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಉದ್ದಕ್ಕೆ ಹೆಚ್ಚಿರೋ ಅಂಥದ್ದು 3 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು. ಈರುಳ್ಳಿ ಕಲರ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು, ತುಂಬ ಏನು ಸೀದೋಗೋ ಥರ ಫ್ರೈ ಮಾಡಬಾರ್ದು ಈರುಳ್ಳಿನ. ಇದು ಒಂದು ಕಡೆ ಬೇಯ್ತಾ ಇದೆ ಈರುಳ್ಳಿ. ಯಾರು ಬೇಕಾದರೂ ಈ ಥರ ಮನೇಲಿ ಮಾಡ್ಕೋಬೋದು ಬಿರಿಯಾನಿನ. ಅಷ್ಟು ಸಿಂಪಲಾಗಿರುತ್ತೆ. ನಾನು ತೋರಿಸ್ಕೊಟ್ಟಿರೋ ಥರನೇ ಮಾಡ್ಕೊಳ್ಳಿ. ಫ್ರೈ ಆಗಿದ್ದಾಗಿದೆ ಈಗ ಈರುಳ್ಳಿ. ಚಿಕನ್ ಸೇರಿಸ್ತಿದ್ದೀನಿ. ನಾನು ಚಿಕನ್ ಸ್ಕಿನ್ ಔಟ್ ತೊಗೊಂಡಿಲ್ಲ, ಸ್ಕಿನ್ ಇರೋದು ತೊಗೊಂಡಿದ್ದೀನಿ. ಫ್ರೈ ಮಾಡ್ಕೊಳ್ಳಿ. ಈಗ ಉಪ್ಪು ಸೇರಿಸ್ತಿದ್ದೀನಿ, ಕಲ್ಲುಪ್ಪು. ಚಿಕನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ತೀನಿ ಕಲ್ಲುಪ್ಪು ಇವಾಗ. ಮತ್ತು ಆಮೇಲೆ ರೈಸ್ ಹಾಕಿ ನೀರು ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಹಾಕ್ತೀನಿ. ಅರಿಶಿನ, ಒಂದು ರೌಂಡು ಸೌಟಲ್ಲಿ ತಿರುವು ಹಾಕ್ಕೊಳ್ಳಿ. ಎಣ್ಣೆಲೆ 1/4% ಬೇಯಬೇಕು ಚಿಕನ್ನು. ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಚಿಕನ್ನ. ನೋಡಿ ಎಣ್ಣೆ ಬಿಡ್ತಾ ಇದೆ. ಚಿಕನ್ ತೊಳೆದು ಒಂದು ಸೋಸೋ ಜಾಲರಿಗೆ ಹಾಕಿಟ್ಕೋಬೇಕು. ಅವಾಗ ನೀರೆಲ್ಲ ಬೇಗ ಹಿಂಗೋದ್ಮೇಲೆ ಚೆನ್ನಾಗುತ್ತೆ ಬಿರಿಯಾನಿ. ಪುದೀನ ಹಾಕ್ತಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು. ತುಂಬ ರುಚಿಯಾಗಿರುತ್ತೆ. ಹಿಂಗಿರುತ್ತೆ ಅಂದರೆ ಬಿರಿಯಾನಿ ಸಖತ್ತಾಗಿರುತ್ತೆ. ನೀವು ಮನೇಲಿ ಈ ಥರನೇ ಟ್ರೈ ಮಾಡಿ.
ಖಾರದ ಪುಡಿ ಏನೂ ಸೇರಿಸ್ತಾ ಇಲ್ಲ ನಾನಿಲ್ಲಿ. ಹಸಿಮೆಣ್ಸಿನ್ಕಾಯಿ ರುಬ್ಬಿರೋದಷ್ಟೇ, ಪೇಸ್ಟು ಏನು ಮಾಡ್ಕೊಂಡಿದ್ದೆ ಅದಷ್ಟೇ ಹಾಕ್ತಿದ್ದೀನಿ. ನೀವು ಚಿಕನ್ ಮಸಾಲ, ಗರಂ ಮಸಾಲ ಯಾವುದಾದ್ರೂ ಹಾಕ್ಬೋದು. ಮನೇಲಿ ಯಾವುದಿರುತ್ತೆ ಅದು. ಇವಾಗ ಎಣ್ಣೆ ಬಿಟ್ಟಿದೆ ಚಿಕನ್ನು. ಈಗ ರುಬ್ಬಿರೋಂಥ ಮಿಶ್ರಣ ಸೇರಿಸೋದು. ರುಬ್ಬಿರೋದು ಹಾಕಿದ್ಮೇಲೆ ಅದು ಎಣ್ಣೆ ಬಿಡಬೇಕು. ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಟೊಮೊಟೊ ಹಾಗೆ ಮೊಸರು ಸೇರಿಸೋಣ. ಇವಾಗ ನೋಡಿ ಎಣ್ಣೆ ಬಿಡ್ತಾಯಿದೆ. ಈಗ ಒಂದು ಕಡೆ ಅಕ್ಕಿ ತೋರಿಸ್ತಾಯಿದ್ದೀನಿ. 1.5 ಗ್ಲಾಸ್ ರೈಸು, ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೀನಿ ನಾನು. ಜೀರಾ ರೈಸಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ನಾನು ಮನೇಲಿ ಇದೇ ಅವೈಲೇಬಲ್ ಇತ್ತು, ಅದನ್ನೇ ತಗೊಂಡಿದ್ದೀನಿ. ಇವರು ರುಬ್ಬಿರೋಂಥ ಟೊಮೊಟೊ ಹಾಕ್ತಿದ್ದೀನಿ. ಒಂದು ರೌಂಡ್ ಕೈ ಆಡಿಸಿ ಈಗ ಸ್ವಲ್ಪ ಫ್ರೈ ಆಗಿದೆ ಟೊಮೊಟೊ. ಮೊಸರು ಆ್ಯಡ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿದೆ, ಹಸಿರು ಕಲರು. ಇವಾಗ ಕುದಿ ಬರ್ತಾ ಇದೆ. ಹಾಲೆಲ್ಲ ಬಿಟ್ಟಿದೆ ಸೈಡಲ್ಲಿ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಮಾಡಿಕೊಡ್ಬೋದು ನೀವು, ತುಂಬ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ 1 ಸ್ಪೂನ್ ಗರಂ ಮಸಾಲ ಸೇರಿಸ್ತಾಯಿದ್ದೀನಿ. 2 ಪಾವ್ ಅಕ್ಕಿಗೆ 1 ಸ್ಪೂನು. ಚಿಕ್ಕ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಗರಂ ಮಸಾಲ ಹಾಕಿದ್ಮೇಲೆ ನೋಡಿ ಎಣ್ಣೆ ಬಿಡ್ತಾಯಿದೆ ಸೈಡಲ್ಲಿ. ಅಕ್ಕಿ ಸೇರಿಸ್ತಾಯಿದ್ದೀನಿ. ತೊಳೆದು ಇಟ್ಕೊಂಡಿದ್ದೆ, ನಾನು ನೆನೆಸಿಟ್ಟಿಲ್ಲ ಆ ರೈಸ್ನ, ಹಾಗೆ ತೊಳೆದ್ಬಿಟ್ಟು ಸೇರಿಸ್ತಾಯಿದ್ದೀನಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಬೇಡ. ಚೆನ್ನಾಗಿ ಅದೆಲ್ಲ ಬೇಯಬೇಕಲ್ವ. ರೈಸೆಲ್ಲ ಮಸಾಲೆ ಜೊತೆ ಈವನಾಗಿ ಮಿಕ್ಸ್ ಆಗಬೇಕು. 1 ನಿಮಿಷ ಆಗಿದೆ ಇವಾಗ ರೈಸ್ ಹಾಕಿ. ನಾನು ಒಂದು ಕಡೆ ಕುದಿಯೋಕ್ಕೆ ನೀರಿಟ್ಟಿದ್ದೆ ಬಿಸಿ ಮಾಡೋದಕ್ಕೆ. ಅವು ಚೊಂಬಲ್ಲಿ ಸೇರಿಸ್ತಾಯಿದ್ದೀನಿ. ಅಳತೆ ಮಾಡಿ ಇಟ್ಕೊಂಡಿದ್ದೆ. 1.5 ಚಮಚ ನೀರು ಹಾಕಿದ್ದೀನಿ. 1 ಪಾವ್ ಅಕ್ಕಿಗೆ 2 ಪಾವ್ ನೀರು, 1:2 ಸರಿಯಾಗುತ್ತೆ. ಹಾಫ್ ಲೆಮನ್ ಸೇರಿಸ್ತಾಯಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ತೆಗೆಸ್ಕೊಂಡ್ರೆ ಸಾಕು, ಬೆಂದಿರುತ್ತೆ ಚಿಕನ್ನು. 1 ವಿಷಲ್ ಬಂತು. ಈ 2 ವಿಷಲ್ ಆಯ್ತಿದ್ದು. ಇವಾಗ ತಣ್ಣಗಾಗಿದೆ. ಆಮೇಲೆ ತೆಗೆದು ತೋರಿಸ್ತಾಯಿದ್ದೀನಿ. ನೋಡಿ ಬಿರಿಯಾನಿ ಹೇಗೆ ಬಂದಿದೆ. ಮಿಕ್ಸ್ ಮಾಡೋಣ ಈಗ. ಉದ್ರುದ್ರಾಗಿದೆ ನೋಡಿ. ಗಾಯತ್ರೀಸ್ ಕಿಚನ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.